ಸಮುದ್ರ ಮಂಥನ ನಡೆದಾಗ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಭೀಕರವಾಗಿ ಹೋರಾಡುತ್ತಿದ್ದರು. ಆದರೆ ಅಮೃತ ಹೊರಬರುವ ಮುನ್ನ ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಭಯಾನಕವಾದ ಹಾಲಾಹಲ ವಿಷ ಹೊರಹೊಮ್ಮಿತು. ದೇವತೆಗಳು ಹಿಂದೆ ಸರಿದರು, ಅಸುರರು ಭಯದಿಂದ ನಡುಗಿದರು. ಆಗ ಜಗತ್ತನ್ನು ರಕ್ಷಿಸಲು ಬಂದವರು ಪರಮಶಿವ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದೆ, ಯಾರನ್ನು ದೂಷಿಸದೆ ಆ ವಿಷವನ್ನು ತಾವೇ ಕುಡಿದು ತಮ್ಮ ಗಂಟಲಿನಲ್ಲಿ ಹಿಡಿದುಕೊಂಡು ನೀಲಕಂಠನಾದರು. ವೃಷಭ ರಾಶಿಯವರೇ, ನಿಮ್ಮ ಆತ್ಮದ ಆಳಕ್ಕೆ ಇಳಿದು ಒಂದು ಕ್ಷಣ ಯೋಚಿಸಿ. ನಿಮ್ಮ ಜೀವನವು ಆ ಪರಶಿವನ ಜೀವನದಂತೆಯೇ ಆಗಿಬಿಟ್ಟಿದೆಯಲ್ಲವೇ? ನಿಮ್ಮ ಕುಟುಂಬದವರ ಕಣ್ಣೀರು, ನಿಮ್ಮ ಸ್ನೇಹಿತರ ಸಂಕಷ್ಟ, ನಿಮ್ಮನ್ನು ನಂಬಿದವರ ನೋವು, ನಿಮ್ಮ ಮನೆಯ ಜವಾಬ್ದಾರಿಗಳು ಇವೆಲ್ಲವನ್ನು ನಿಮ್ಮ ಹೃದಯದಲ್ಲಿ ಹೊತ್ತುಕೊಂಡು ನೀವು ಬದುಕಿದ್ದೀರಿ. ನಿಮ್ಮ ಕನಸುಗಳನ್ನು ಬದಿಗಿಟ್ಟು ಬೇರೆಯವರ ಕನಸುಗಳನ್ನು ನನಸಾಗಿಸಲು ಶ್ರಮಪಟ್ಟಿದ್ದೀರಿ. ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿ ಇತರರ ಬದುಕಿಗೆ ನೆಮ್ಮದಿ ನೀಡಿದ್ದೀರಿ. ಆದರೆ ಇಂದು ನಿಮ್ಮ ಮನಸ್ಸು ನೋವಿನಿಂದ ಒಡೆದು ಹೋಗುತ್ತಿರುವಾಗ, ನಿಮ್ಮ ಕಣ್ಣೀರು ಮೌನವಾಗಿ ಹರಿಯುತ್ತಿರುವಾಗ ನಿಮಗೆ ಸಾಂತ್ವನ ಹೇಳಲು ಎಷ್ಟು ಜನ ನಿಮ್ಮ ಜೊತೆಯಲ್ಲಿದ್ದಾರೆ? ಇದೇ ನಿಮ್ಮ ಬದುಕಿನ ಅತ್ಯಂತ ಕಟುವಾದ ಸತ್ಯ. ನಿಮ್ಮ ಮುಖದಲ್ಲಿ ಒಂದು ನಗು ಇದೆ, ಆದರೆ ಆ ನಗುವಿನ ಹಿಂದೆ 1000 ಗಾಯಗಳಿದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಸುದೀರ್ಘ ಮೌನವಿದೆ. ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವ ನೀವು ನಿಮ್ಮನ್ನೇ ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎನ್ನುವ ನೋವು ಪ್ರತಿದಿನ ನಿಮ್ಮ ಹೃದಯವನ್ನು ಚುಚ್ಚುತ್ತಿದೆ. ಯಾರಿಗೋ ಒಳ್ಳೆಯದು ಮಾಡಲು ಹೋಗಿ ನೀವು ಕೆಟ್ಟವರಾಗಿದ್ದೀರಿ. ಯಾರನ್ನೋ ನಂಬಿ ಹಣ ಕೊಟ್ಟು ನಂತರ ಅವರ ತಪ್ಪಿಗೆ ನೀವೇ ಅವಮಾನ ಅನುಭವಿಸಿದ್ದೀರಿ. ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಹಾಗಿದ್ದರೂ ನನಗೇಕೆ ಈ ಪರೀಕ್ಷೆ ಎಂಬ ಪ್ರಶ್ನೆ ಎಷ್ಟೋ ರಾತ್ರಿಗಳು ನಿಮ್ಮ ನಿದ್ದೆಯನ್ನು ಕಸಿದುಕೊಂಡಿದೆ. ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಕಣ್ಣು ತೇವವಾಗುತ್ತಿದ್ದರೆ, ಇದು ನನ್ನದೇ ಕತೆ ಎಂದು ನಿಮಗೆ ಮನಸ್ಸು ಹೇಳುತ್ತಿದ್ದರೆ, ಈ ಸಂದೇಶವನ್ನು ಕೊನೆಯವರೆಗೂ ಕೇಳಿ. ಯಾಕೆಂದರೆ ವೃಷಭ ರಾಶಿಯವರ ತಾಳ್ಮೆಯ ಪಾತ್ರೆ ತುಂಬುವ ಸಮಯ ಈಗ ಬಂದಿದೆ. ಆಗಸ್ಟ್ 26 ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಜೀವನದಲ್ಲಿ ನ್ಯಾಯದ ಬಾಗಿಲು ತೆರೆಯುವ ಕಾಲ. ನಮಸ್ಕಾರ ಸ್ನೇಹಿತರೆ, ನೀವು ವೃಷಭ ರಾಶಿಯವರು. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಸೌಂದರ್ಯ, ಐಶ್ವರ್ಯ, ಪ್ರೀತಿ, ಸಹನೆ ಮತ್ತು ಸ್ಥಿರತೆಯ ಪ್ರತೀಕವೇ ವೃಷಭ ರಾಶಿ. ನಿಮ್ಮ ರಾಶಿಯ ಚಿಹ್ನೆಯೇ ಬಲಿಷ್ಠವಾದ ವೃಷಭ. ಹೊರಗೆ ಗಟ್ಟಿಯಾಗಿರುವಂತೆ ಕಾಣುವ ನೀವು ಒಳಗಿನಿಂದ ಅತ್ಯಂತ ಮೃದುವಾದ ಹೃದಯವನ್ನು ಹೊಂದಿರುವವರು. ನೀವು ಒಮ್ಮೆ ಯಾರನ್ನಾದರೂ ನಂಬಿದರೆ ಕೊನೆಯವರೆಗೂ ಅವರ ಜೊತೆಯೇ ನಿಲ್ಲುತ್ತೀರಿ. ಅದಕ್ಕಾಗಿಯೇ ಅನೇಕ ಬಾರಿ ಮೋಸವೂ ಅನುಭವಿಸುತ್ತೀರಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಸುಲಭವಾಗಿರಲಿಲ್ಲ. ಹಣದ ಕೊರತೆ, ಮನೆಯ ಜವಾಬ್ದಾರಿಗಳು, ಉದ್ಯೋಗದ ಒತ್ತಡ, ಸಂಬಂಧಗಳ ನೋವು, ಮಾನಸಿಕ ಒತ್ತಡ ಇವೆಲ್ಲವೂ ನಿಮ್ಮನ್ನು ಒಂದಾದ ಮೇಲೊಂದು ಪರೀಕ್ಷಿಸಿವೆ. ಹೊರಗಿನಿಂದ ಎಲ್ಲವೂ ಚೆನ್ನಾಗಿದೆ ಎಂದು ಎಲ್ಲರಿಗೂ ತೋರಿಸಿದ್ದೀರಿ, ಆದರೆ ಒಳಗಿನಿಂದ ಎಷ್ಟು ಬಾರಿ ಮುರಿದು ಹೋಗಿದ್ದೀರಿ ಎಂಬುದು ನಿಮಗೂ ಆ ದೇವರಿಗೂ ಮಾತ್ರ ಗೊತ್ತು. ಆದರೆ ನೆನಪಿಡಿ, ಚಿನ್ನ ಬೆಂಕಿಯಲ್ಲಿ ಬೆಂದಾಗಲೇ ಅದರ ಮೌಲ್ಯ ಹೆಚ್ಚಾಗುತ್ತದೆ. ಅದೇ ರೀತಿ ಜೀವನದ ಕಷ್ಟಗಳು ನಿಮ್ಮನ್ನು ದುರ್ಬಲರನ್ನಾಗಿ ಮಾಡಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿದೆ. ಈಗ ಈ ಪರೀಕ್ಷೆಗಳ ಅಂತ್ಯಕ್ಕೆ ಕಾಲ ಸಮೀಪಿಸಿದೆ. ಆಗಸ್ಟ್ ತಿಂಗಳ ಮೊದಲ 15 ದಿನಗಳು ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಹಳೆಯ ಸಾಲದ ವಿಚಾರಗಳು ಮತ್ತೆ ಎದುರಾಗಬಹುದು. ಕೆಲವು ಹಳೆಯ ನೆನಪುಗಳು ಮನಸ್ಸನ್ನು ಕಾಡಬಹುದು. ನಿಮ್ಮನ್ನು ಮೋಸ ಮಾಡಿದವರ ನೆನಪು ಮತ್ತೆ ಕಣ್ಣೆದುರು ಬರಬಹುದು. ಆದರೆ ಈ ಬಾರಿ ನೀವು ಹಳೆಯ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಹೊಸ ಧೈರ್ಯ ಹುಟ್ಟುತ್ತಿದೆ, ಹೊಸ ಆತ್ಮವಿಶ್ವಾಸ ಜಾಗೃತವಾಗುತ್ತಿದೆ. ಆಗಸ್ಟ್ 17ರ ನಂತರ ಗ್ರಹಗಳ ಅನುಕೂಲದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಬದಲಾವಣೆ ಆರಂಭವಾಗುತ್ತದೆ. ಇಷ್ಟು ದಿನ ನನ್ನಿಂದ ಆಗುವುದಿಲ್ಲ ಎಂದುಕೊಂಡಿದ್ದ ನೀವು, ನಾನು ಖಂಡಿತ ಸಾಧಿಸುತ್ತೇನೆ ಎಂದು ಎದ್ದು ನಿಲ್ಲುತ್ತೀರಿ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದ್ದವರೇ ನಿಮ್ಮ ಸಲಹೆ ಕೇಳುವ ಪರಿಸ್ಥಿತಿ ಬರುತ್ತದೆ. ಇದು ಕೇವಲ ಒಂದು ಶುಭ ಸಮಯವಲ್ಲ, ಇದು ನಿಮ್ಮ ಪುನರ್ಜನ್ಮದ ಆರಂಭ.
ಇನ್ನು ಹಣದ ವಿಚಾರಕ್ಕೆ ಬರೋಣ. ಇತ್ತೀಚಿನ ತಿಂಗಳುಗಳಲ್ಲಿ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿರಲಿಲ್ಲ. ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಇನ್ನೊಂದು ಖರ್ಚು ಎದುರಾಗುತ್ತಿತ್ತು. ಸಾಲದ ಕಂತುಗಳನ್ನು ಕಟ್ಟುವುದೇ ದೊಡ್ಡ ಸಾಧನೆಯಾಗಿ ಹೋಗಿತ್ತು. ನೀವು ಕೆಲವೊಮ್ಮೆ ನನ್ನ ದುಡ್ಡು ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮ್ಮನ್ನೇ ಪ್ರಶ್ನಿಸಿಕೊಂಡಿದ್ದೀರಿ. ಆದರೆ ಆಗಸ್ಟ್ 2ನೇ ಭಾಗದಿಂದ ಆರ್ಥಿಕ ಸ್ಥಿತಿಯಲ್ಲಿ ನಿಧಾನವಾಗಿ ಉತ್ತಮ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಣ ವಾಪಸ್ ಬರಬಹುದು. ಹಳೆಯ ವ್ಯವಹಾರದಿಂದ ಲಾಭ ಸಿಗಬಹುದು. ನಿಂತಿದ್ದ ಹಣ ಬಿಡುಗಡೆಯಾಗಬಹುದು. ಕೆಲವರಿಗೆ ಆಸ್ತಿ ಅಥವಾ ಹೂಡಿಕೆಯಿಂದ ಅನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆಯೂ ಇದೆ. ಹೊಸ ಆದಾಯದ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತದೆ. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಇದೆ. ಈ ಬಾರಿ ಹಣ ಬಂದ ತಕ್ಷಣ ಎಲ್ಲರಿಗೂ ಸಾಲ ಕೊಡುವ ಹಳೆಯ ಅಭ್ಯಾಸವನ್ನು ಮತ್ತೆ ಆರಂಭಿಸಬೇಡಿ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವವರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಅವರು ಬದಲಾಗಿದ್ದಾರೆ ಎಂದುಕೊಂಡು ಮತ್ತೆ ಕುರುಡಾಗಿ ನಂಬಬೇಡಿ. ಮೊದಲು ನಿಮ್ಮ ಸಾಲಗಳನ್ನು ತೀರಿಸಿ, ನಂತರ ನಿಮ್ಮ ಕುಟುಂಬದ ಭದ್ರತೆಯನ್ನು ಖಚಿತಪಡಿಸಿ, ಅದರ ನಂತರವೇ ಇತರರಿಗೆ ಸಹಾಯ ಮಾಡಿ. ಯಾಕೆಂದರೆ ದೇವರು ಕೊಟ್ಟ ಅವಕಾಶವನ್ನು ಉಳಿಸಿಕೊಳ್ಳುವುದು ಕೂಡ ಒಂದು ಜವಾಬ್ದಾರಿ. ವೃಷಭ ರಾಶಿಯವರೇ, ನೀವು ಹುಟ್ಟಿರುವುದು ಕೇವಲ ಕಷ್ಟ ಅನುಭವಿಸಲು ಅಲ್ಲ. ನಿಮ್ಮ ಪರಿಶ್ರಮದಿಂದ, ನಿಮ್ಮ ಪ್ರಾಮಾಣಿಕತೆಯಿಂದ ಮತ್ತು ನಿಮ್ಮ ಸಹನೆಯಿಂದ ಒಂದು ಗೌರವಯುತ ಜೀವನ ಕಟ್ಟಿಕೊಳ್ಳಲು ಹುಟ್ಟಿದ್ದೀರಿ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಮೂಡುತ್ತಿದೆ. ಆ ಬೆಳಕನ್ನು ಸ್ವಾಗತಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿ. ಯಾಕೆಂದರೆ ಆಗಸ್ಟ್ 26 ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಅದೃಷ್ಟದ ಚಕ್ರ ನಿಧಾನವಾಗಿ ತಿರುಗಲು ಆರಂಭಿಸುವ ಸಮಯ. ನೀವು ಕಳೆದುಕೊಂಡ ಆತ್ಮವಿಶ್ವಾಸವನ್ನು ಮರಳಿ ಪಡೆಯುವ ಸಮಯ. ನಿಮ್ಮ ಪರಿಶ್ರಮಕ್ಕೆ ಫಲ ದೊರೆಯುವ ಸಮಯ. ಮುಂದಿನ ಭಾಗದಲ್ಲಿ ನಿಮ್ಮ ಉದ್ಯೋಗ, ವ್ಯಾಪಾರ, ಕುಟುಂಬ, ಆರೋಗ್ಯ, ಸಂಬಂಧಗಳು ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾದ ವಿಶೇಷ ಆಧ್ಯಾತ್ಮಿಕ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋಣ. ವೃಷಭ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸಕ್ಕೆ ಸಿಗಬೇಕಾದ ಗೌರವ ಸಿಗದೆ ನೀವು ಮನಸ್ಸಿನಲ್ಲಿ ಎಷ್ಟೋ ಬಾರಿ ಬೇಸರಗೊಂಡಿದ್ದೀರಿ. ನೀವು ಹಗಲು ರಾತ್ರಿ ಶ್ರಮ ಪಟ್ಟರೂ ಅದರ ಫಲವನ್ನು ಮತ್ತೊಬ್ಬರು ಪಡೆದುಕೊಂಡ ಸಂದರ್ಭಗಳು ನಿಮಗೆ ಹೊಸದೇನಲ್ಲ. ನಿಮ್ಮ ಪರಿಶ್ರಮಕ್ಕೆ ಕ್ರೆಡಿಟ್ ಇನ್ನೊಬ್ಬರ ಪಾಲಾಗುವುದನ್ನು ನೋಡಿ ಅನೇಕ ಬಾರಿ ಮೌನವಾಗಿ ಕಣ್ಣೀರು ಹಾಕಿದ್ದೀರಿ. ಕೆಲವರು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿ ಎಂದುಕೊಂಡರು. ಕೆಲವರು ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದರು. ಆದರೆ ಭಗವಂತನ ಲೆಕ್ಕದಲ್ಲಿ ಯಾವುದೇ ಒಳ್ಳೆಯ ಕೆಲಸ ವ್ಯರ್ಥವಾಗುವುದಿಲ್ಲ. ಆಗಸ್ಟ್ 26 ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲಿದೆ. ಇಷ್ಟು ದಿನ ನಿಮ್ಮ ಸಾಮರ್ಥ್ಯವನ್ನು ಗಮನಿಸದಿದ್ದ ಹಿರಿಯ ಅಧಿಕಾರಿಗಳು ಈಗ ನಿಮ್ಮತ್ತ ಗಮನ ಹರಿಸಲಿದ್ದಾರೆ. ನೀವು ಮಾಡಿರುವ ಕೆಲಸಗಳು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳ ಕಣ್ಣಿಗೆ ಬೀಳಲಿದೆ. ನಿಮ್ಮ ಅನುಭವ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅವು ಕಷ್ಟವೆನಿಸಬಹುದು. ಆದರೆ ಇದೇ ಜವಾಬ್ದಾರಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಬಡ್ತಿ ಮತ್ತು ಉತ್ತಮ ಸಂಬಳಕ್ಕೆ ಕಾರಣವಾಗಬಹುದು. ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸುತ್ತಿರುವವರಿಗೆ ಆಗಸ್ಟ್ 2ನೇ ಭಾಗದಲ್ಲಿ ಉತ್ತಮ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನೀವು ಕಳುಹಿಸಿದ್ದ ಅರ್ಜಿಗಳಿಗೆ ಪ್ರತಿಕ್ರಿಯೆ ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಸಂದರ್ಶನದ ಕರೆ ಬರಬಹುದು. ಕೆಲವರಿಗೆ ವಿದೇಶಿ ಕಂಪನಿಗಳಿಂದಲೂ ಅವಕಾಶ ಸಿಗುವ ಯೋಗವಿದೆ. ವ್ಯಾಪಾರ ಮಾಡುತ್ತಿರುವ ವೃಷಭ ರಾಶಿಯವರಿಗೆ ಈ ತಿಂಗಳು ಆಶಾದಾಯಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಿಂತಿದ್ದ ವ್ಯವಹಾರಗಳು ಮತ್ತೆ ಚೇತರಿಸಿಕೊಳ್ಳುತ್ತದೆ. ಹೊಸ ಗ್ರಾಹಕರು ಬರುತ್ತಾರೆ. ಹಳೆಯ ಗ್ರಾಹಕರು ಮತ್ತೆ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ನೀವು ಪ್ರಾಮಾಣಿಕವಾಗಿ ಕಟ್ಟಿಕೊಂಡಿರುವ ವಿಶ್ವಾಸವೇ ಈಗ ನಿಮ್ಮ ದೊಡ್ಡ ಬಂಡವಾಳವಾಗುತ್ತದೆ. ಸಣ್ಣ ವ್ಯಾಪಾರಿಗಳು ನಿಧಾನವಾಗಿ ಲಾಭದ ಹಾದಿ ಹಿಡಿಯುತ್ತಾರೆ. ದೊಡ್ಡ ಹೂಡಿಕೆ ಮಾಡುವ ಮೊದಲು ಸರಿಯಾದ ಲೆಕ್ಕಾಚಾರ ಮಾಡಿ ಮುಂದುವರಿದರೆ ಉತ್ತಮ ಫಲ ಸಿಗುತ್ತದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ:
ಯಾರಾದರೂ ತುಂಬ ದೊಡ್ಡ ಲಾಭದ ಕನಸು ತೋರಿಸಿ ನಿಮ್ಮನ್ನು ಹೂಡಿಕೆಗೆ ಆಹ್ವಾನಿಸಿದರೆ ತಕ್ಷಣ ನಂಬಬೇಡಿ. ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪ್ರಾಮಾಣಿಕತೆಯನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಿಂದ ಎಚ್ಚರಿಕೆಯಿಂದಿರಿ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ವೃಷಭ ರಾಶಿಯವರ ಹೃದಯ ತುಂಬ ಮೃದುವಾಗಿರುತ್ತದೆ. ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಒಪ್ಪಿಕೊಂಡರೆ ಅವರನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿಯೇ ಅನೇಕ ಬಾರಿ ನೀವು ನೋವು ಅನುಭವಿಸಿದ್ದೀರಿ. ನೀವು ಮಾಡಿದ ಒಳ್ಳೆಯತನವನ್ನು ಕೆಲವರು ದುರ್ಬಲತೆ ಎಂದುಕೊಂಡರು. ನಿಮ್ಮ ಮೌನವನ್ನು ಅಸಹಾಯಕತೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡರು. ನಿಮ್ಮ ಸಹನೆಯನ್ನು ಪರೀಕ್ಷಿಸಿದರು. ಆದರೆ ಆಗಸ್ಟ್ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಒಂದು ದೊಡ್ಡ ಶುದ್ಧೀಕರಣವನ್ನು ತರುತ್ತದೆ. ನಿಮ್ಮನ್ನು ಕೇವಲ ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುವವರು ನಿಧಾನವಾಗಿ ದೂರವಾಗುತ್ತಾರೆ. ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದವರ ನಿಜವಾದ ಮುಖ ನಿಮ್ಮ ಮುಂದೆ ಬರುತ್ತದೆ. ಮೊದಲಿಗೆ ಇದರಿಂದ ನಿಮಗೆ ನೋವಾಗಬಹುದು, ಆದರೆ ನಂತರ ಇದೇ ನಿಮ್ಮ ಜೀವನದ ದೊಡ್ಡ ಆಶೀರ್ವಾದ ಎಂದು ತಿಳಿಯುತ್ತದೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಮಾತ್ರ ನಿಮ್ಮ ಜೊತೆಗೆ ಉಳಿಯುತ್ತಾರೆ. ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವರು, ನಿಮ್ಮ ದುಃಖದಲ್ಲಿ ನಿಮ್ಮ ಹೆಗಲಿಗೆ ಕೈ ಹಾಕುವವರು ಯಾರು ಎಂಬುದು ಈ ತಿಂಗಳಲ್ಲಿ ಸ್ಪಷ್ಟವಾಗುತ್ತದೆ. ಮದುವೆಯಾಗದವರಿಗೆ ಶುಭ ಸುದ್ದಿಯ ಸಾಧ್ಯತೆ ಇದೆ. ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಬಹುದು. ಕುಟುಂಬದ ಹಿರಿಯರ ಆಶೀರ್ವಾದದಿಂದ ಮದುವೆಯ ಮಾತುಕತೆ ಮುಂದುವರಿಯಬಹುದು. ಈಗಾಗಲೇ ವಿವಾಹಿತರಾಗಿರುವವರಿಗೆ ಕುಟುಂಬದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತದೆ. ಗಂಡ ಹೆಂಡತಿಯ ನಡುವೆ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವ ಹೆಚ್ಚಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಿಬರಬಹುದು. ಅವರ ವಿದ್ಯಾಭ್ಯಾಸ, ಉದ್ಯೋಗ ಅಥವಾ ಸಾಧನೆಯಿಂದ ಮನೆಯವರ ಮುಖದಲ್ಲಿ ನಗು ಮೂಡಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡುವುದು ಉತ್ತಮ. ಇನ್ನು ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನ ಒತ್ತಡವೇ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರಿದೆ. ಸರಿಯಾಗಿ ನಿದ್ರೆ ಬರದೇ ಇರುವುದು, ಆಗಾಗ ತಲೆನೋವು, ಕುತ್ತಿಗೆ, ಬೆನ್ನು ನೋವು, ದೇಹದಲ್ಲಿ ನೋವು, ಆಯಾಸ, ಮನಸ್ಸಿನಲ್ಲಿ ಕಾರಣವಿಲ್ಲದ ಆತಂಕ ಇವೆಲ್ಲವೂ ನಿಮ್ಮನ್ನು ಕಾಡಿರಬಹುದು. ಆದರೆ ಆಗಸ್ಟ್ ಮಧ್ಯಭಾಗದ ನಂತರ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಆತಂಕ ಕಡಿಮೆಯಾಗುತ್ತದೆ. ನೀವು ಮತ್ತೆ ಹೊಸ ಉತ್ಸಾಹದಿಂದ ದಿನವನ್ನು ಆರಂಭಿಸುತ್ತೀರಿ. ಬೆಳಗ್ಗೆ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಮತ್ತು ಯೋಗಕ್ಕೆ ಮೀಸಲಿಟ್ಟರೆ ಅದರ ಫಲ ಇನ್ನಷ್ಟು ಉತ್ತಮವಾಗಿರುತ್ತದೆ. ಆಹಾರದಲ್ಲಿ ನಿಯಮ ಪಾಲಿಸಿ. ಹೊರಗಿನ ಆಹಾರವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ. ದೇಹದ ಆರೋಗ್ಯಕ್ಕಿಂತ ಮುಖ್ಯವಾದುದು ಮನಸ್ಸಿನ ಆರೋಗ್ಯ ಎಂಬುದನ್ನು ಮರೆಯಬೇಡಿ. ಈಗ ಅತ್ಯಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಆಗಸ್ಟ್ ತಿಂಗಳು ಒಂದು ಪರೀಕ್ಷೆಯೂ ಹೌದು, ಒಂದು ಅವಕಾಶವೂ ಹೌದು. ನಿಮಗೆ ಯಶಸ್ಸು ಸಿಗಲು ಆರಂಭವಾದಾಗ ಕೆಲವರು ಮತ್ತೆ ನಿಮ್ಮ ಹತ್ತಿರ ಬರುತ್ತಾರೆ. ಹಿಂದೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ಈಗ ಸ್ನೇಹ ತೋರಿಸಬಹುದು. ನಿಮ್ಮ ಯಶಸ್ಸಿನಲ್ಲಿ ಪಾಲು ಕೇಳಬಹುದು. ನಿಮ್ಮ ಹಣದ ಮೇಲೆ ಕಣ್ಣು ಹಾಕಬಹುದು. ಅಂತಹ ಸಮಯದಲ್ಲಿ ನಿಮ್ಮ ಹೃದಯ ದೊಡ್ಡದಾಗಿರಲಿ, ಆದರೆ ನಿಮ್ಮ ನಿರ್ಧಾರಗಳು ವಿವೇಕದಿಂದ ಕೂಡಿರಲಿ. ಎಲ್ಲರ ಮೇಲೂ ಕರುಣೆ ಇರಲಿ, ಆದರೆ ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ಜೀವನ ನಿಮಗೆ ಕಲಿಸಿದ ಪಾಠಗಳನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಯೋಚನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಕೆಲಸ ಪೂರ್ಣಗೊಳ್ಳುವವರೆಗೂ ಮೌನವಾಗಿರಿ. ಮೌನವೇ ನಿಮ್ಮ ಶಕ್ತಿ. ನಿಮ್ಮ ಸಾಧನೆಯೇ ನಿಮ್ಮ ಉತ್ತರವಾಗಲಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಪ್ರತಿಕ್ರಿಯೆ ನೀಡಲು ಆತುರ ಪಡಬೇಡಿ. ಸಮಯವೇ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. ನಿಮ್ಮ ಕೆಲಸದ ಮೂಲಕ ನಿಮ್ಮ ಮೌಲ್ಯವನ್ನು ತೋರಿಸಿ. ನಿಮಗೆ ನೋವು ಕೊಟ್ಟವರ ಬಗ್ಗೆ ದ್ವೇಷ ಬೆಳೆಸಿಕೊಳ್ಳಬೇಡಿ. ದ್ವೇಷ ಮನಸ್ಸಿನ ಶಾಂತಿಯನ್ನು ಕಸಿಯುತ್ತದೆ. ಕ್ಷಮಿಸುವ ಗುಣ ನಿಮ್ಮೊಳಗಿದ್ದರೆ ಅದೇ ನಿಮ್ಮ ನಿಜವಾದ ಗೆಲುವು. ನ್ಯಾಯವನ್ನು ಕಾಲವೇ ಮಾಡುತ್ತದೆ. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ಇದೀಗ ಒಂದು ಸರಳವಾದ ಆಧ್ಯಾತ್ಮಿಕ ಪರಿಹಾರ. ಆಗಸ್ಟ್ ತಿಂಗಳ ಯಾವುದಾದರೂ ಒಂದು ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ
ಶುಭ್ರವಾದ ಬಿಳಿ ಅಥವಾ ತಿಳಿ ಬಣ್ಣದ ವಸ್ತ್ರ ಧರಿಸಿ ಮಹಾಲಕ್ಷ್ಮೀ ದೇವಿಯ ಮುಂದೆ ಅಥವಾ ಸಮೀಪದ ದೇವಸ್ಥಾನದಲ್ಲಿ ಒಂದು ಸಣ್ಣ ದೀಪ ಹಚ್ಚಿ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ. ನಂತರ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಅದರ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಬ್ಬ ಬಡ ವ್ಯಕ್ತಿಗೆ ಅಥವಾ ಅಗತ್ಯ ಇರುವವರಿಗೆ ಅನ್ನ, ಹಣ್ಣು ಅಥವಾ ಬಟ್ಟೆ ದಾನ ಮಾಡಿ. ಈ ದಾನವನ್ನು ಯಾವುದೇ ಪ್ರದರ್ಶನಕ್ಕಾಗಿ ಮಾಡಬೇಡಿ, ಭಗವಂತನಿಗೆ ಅರ್ಪಣೆ ಎಂಬ ಭಾವದಿಂದ ಮಾಡಿ. ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸೇವೆಯ ಫಲ ಯಾವತ್ತೂ ವ್ಯರ್ಥವಾಗುವುದಿಲ್ಲ. ವೃಷಭ ರಾಶಿಯವೇ, ನೀವು ಇಷ್ಟು ದಿನ ಬಿರುಗಾಳಿಯನ್ನು ಎದುರಿಸಿದ್ದೀರಿ. ಈಗ ನಿಧಾನವಾಗಿ ಶಾಂತಿಯ ಗಾಳಿ ನಿಮ್ಮ ಬದುಕಿನತ್ತ ಬೀಸಲು ಆರಂಭಿಸಿದೆ. ಆದರೆ ಈ ಅವಕಾಶವನ್ನು ಉಳಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಶ್ರಮವನ್ನು ಬಿಡಬೇಡಿ, ಅಹಂಕಾರವನ್ನು ಹತ್ತಿರ ಬರಲು ಬಿಡಬೇಡಿ. ಹಣ ಬಂದರೂ ವಿನಯ ಕಳೆದುಕೊಳ್ಳಬೇಡಿ. ಯಶಸ್ಸು ಬಂದರೂ ಮಾನವೀಯತೆಯನ್ನು ಮರೆಯಬೇಡಿ. ನೆನಪಿಡಿ, ವೃಷಭ ರಾಶಿಯ ನಿಜವಾದ ಶಕ್ತಿ ನಿಮ್ಮ ತಾಳ್ಮೆ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ನಂಬಿಕೆ. ಈ 3 ಗುಣಗಳನ್ನು ಕಾಪಾಡಿಕೊಂಡರೆ ಯಾವ ಅಡೆತಡೆಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಆಗಸ್ಟ್ 2026 ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತಿರಲಿ. ನಿಮ್ಮ ಮನೆಯಲ್ಲೂ ಸಂತೋಷ, ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿ ನೆಲೆಸಲಿ. ನೀವು ಕಂಡ ಪ್ರತಿಯೊಂದು ಒಳ್ಳೆಯ ಕನಸಿಗೂ ಭಗವಂತ ಯಶಸ್ಸಿನ ರೂಪ ನೀಡಲಿ ಎಂಬುದು ನನ್ನ ಹಾರೈಕೆ. ಈ ವಿಡಿಯೋದ ಮಾತುಗಳು ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ದರೆ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಓಂ ಶುಕ್ರಾಯ ನಮಃ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ನಿಮ್ಮ ಆ ಒಂದು ಸಂಕಲ್ಪವೇ ನಿಮ್ಮ ಆತ್ಮವಿಶ್ವಾಸಕ್ಕೆ ಹೊಸ ಶಕ್ತಿ ನೀಡಲಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ.